ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಈ ಬೇಸಿಗೆಯಲ್ಲಿ ತುಂಬಾ ಅವಶ್ಯಕತೆ ಇರತಕ್ಕಂಥ ಏರ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಫಾಸ್ಟ್ ಮೂವಿಂಗು ಅಂದರೆ ಸಕ್ಸಸ್ಫುಲ್ ರನ್ನಿಂಗ್ ಮಾಡಲ್ ಕೂಡ ಹೌದು. ಸೊ ಹಾವೆಲ್ಸ್ ಬ್ರ್ಯಾಂಡ್ ಅವರ ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು ಜೂರಿ 55 ಅಂತ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಟವರ್ ಕೂಲರ್ ಅಂತ ಕರಿತೀವಿ. ಕೂಲರ್ಸಲ್ಲಿ 3 ಟೈಪ್ಸ್ ಬರುತ್ತೆ. ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಕೂಲರ್ಸಲ್ಲಿ ಯಾವ್ಯಾವ ಥರ ಬರುತ್ತೆ. ಸೊ ಪರ್ಸ್ನಲ್ ಕೂಲರ್ ಆಗಿರ್ಬೋದು, ಟವರ್ ಕೂಲರ್ ಆಗಿರ್ಬೋದು, ಡೆಸರ್ಟ್ ಕೂಲರ್ಗೆ ಏನೆಲ್ಲ ಡಿಫರೆನ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇರೋದು ಟವರ್ ಕೂಲರು. ಅಂದರೆ ಇದು ಬಂದ್ಬಿಟ್ಟು ಈ ಒಂದು ಮಾಡಲನ್ನು ನಾವು ಸ್ಮಾಲ್ ರೂಮ್ ಅಥವಾ ಹಾಲ್ಗೆ ನಾವು ಸಜೆಸ್ಟ್ ಮಾಡ್ತೀವಿ. ಸ್ಮಾಲ್ ರೂಮ್ ಅಥವಾ ಹಾಲ್ ಇತ್ತಂದರೆ ಈ ಒಂದು ಕೂಲರ್ನ ಯೂಸ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಬೆಡ್ ಲೆವೆಲ್ಗೆ ಕವರ್ ಆಗುತ್ತೆ. ಇವಾಗ ನೀವು ಮಂಚದ ಮೇಲೆ ಸೊ ಕೂಲಿಂಗ್ ಬೇಕು ಅಂದರೆ ಈ ಒಂದು ಮಾಡಲ್ಗೆ ಈಸಿಯಾಗಿ ಹೋಗ್ಬೋದು. ಸೊ ಇದ್ರದ್ದು ಪವರ್ ಬಂದ್ಬಿಟ್ಟು 180 ವ್ಯಾಟ್ಸ್ ಕನ್ಸ್ಯೂಮ್ ಆಗುತ್ತೆ. ಸೊ ಇದ್ರದ್ದು ಔಟ್ಲುಕ್ ಡಿಸೈನ್ ನೋಡ್ತೀರಂದ್ರೆ ನೋಡಿ ಈ ರೀತಿ ಇರುತ್ತೆ. ಸೊ ಒಂದು ಎಲೆಕ್ಟ್ರಿಕ್ ಪ್ಯಾನಲ್ ಕೂಡ ಕೊಡ್ತಾರೆ, ಪ್ಲಸ್ ಒಂದು ರಿಮೋಟ್ ಕೂಡ ಬಂದಿರುತ್ತೆ. ಸೊ ರಿಮೋಟ್ ಇದನ್ನು ಕೂಡ ಆಪ್ರೇಟ್ ಮಾಡ್ಬೋದು, ಪ್ಲಸ್ ಒಂದು ಪ್ಯಾನಲ್ ಇರುತ್ತೆ. ಸೊ ಇದರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಬರುತ್ತೆ, ಫೀಚರ್ಸ್, ಟೆಕ್ನಾಲಜಿ ಇದೆ ಅಂತ ನಾನು 1 ಬೈ 1 ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರಲ್ಲಿ ನಿಮಗೆ ಟೆಕ್ನಾಲಜಿ ವೈಸ್ ನೋಡ್ತೀರಂದರೆ ಸೊ ಇದರಲ್ಲಿ ಅನಿಕಾಮ್ ಪ್ಯಾಡ್ ಅಂತ ಯೂಸ್ ಮಾಡಿರ್ತಾರೆ. ಸೊ ಇದು ಬಂದ್ಬಿಟ್ಟು ಸ್ಮೆಲ್ ಫ್ರೀ ಇರುತ್ತೆ. ಮತ್ತು ಇದರಲ್ಲಿ ಹೈ ಡೆನ್ಸಿಟಿ ಥಿಕ್ನೆಸ್ ಯೂಸ್ ಮಾಡಿರ್ತಾರೆ. ಅಂದರೆ 35 mm ಇರೋಂಥ ಥಿಕ್ನೆಸ್ನ ಯೂಸ್ ಮಾಡಿರ್ತಾರೆ. ಸೊ ಇದೇನು ಪ್ರೊವೈಡ್ ಮಾಡುತ್ತೆ ಅಂದರೆ ಹೈ ವಾಟರ್ ರಿಟೆನ್ಷನ್ನ ಕೊಡುತ್ತೆ, ಮತ್ತು ಎಫೆಕ್ಟಿವ್ ಕೂಲಿಂಗ್ನೆಸ್ ಕೂಡ ಕೊಡುತ್ತೆ. ಸೊ ಇದರಲ್ಲಿ ಒಂದು ಡಸ್ಟ್ ಫಿಲ್ಟರ್ ಕೂಡ ಕೊಟ್ಟಿರ್ತಾರೆ. ಇದ್ರ ಬೆನಿಫಿಟ್ ಏನಂದರೆ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಅದೇ ರೀತಿ ಮಸ್ಕಿಟಸ್ನು ಕೂಡ. ಸೊ ಒಳಗಡೆ ನಾವು ವಾಟರ್ ಫಿಲ್ ಮಾಡಿದ್ದೀವಿ ಅಂದರೆ ಈಗ ಮಸ್ಕಿಟಸ್ ಎಲ್ಲ ಹೋಗೋದು ಅದೆಲ್ಲ ಇರುತ್ತೆ ಕಾಮನ್ ಆಗಿ. ಸೊ ಇದರಲ್ಲಿ ಡಸ್ಟ್ ಫಿಲ್ಟರ್ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಮಸ್ಕಿಟೋಸ್ ಕೂಡ ಒಳಗಡೆ ಹೋಗೋದಿಲ್ಲ. ಈ ಒಂದು ಫಿಲ್ಟರ್ ಅವಾಯ್ಡ್ ಮಾಡುತ್ತೆ. ಈ ಫಿಲ್ಟರ್ನ ಕೂಡ ನೀವು ಈಸಿಯಾಗಿ ಕಡೆಗೆ ತಗೊಂಡು ಕ್ಲೀನ್ ಮಾಡ್ಕೊಳ್ಬೋದು. 180 ವ್ಯಾಟ್ಸ್ನ ಇದು ಮೋಟ್ರು. ಇದರಲ್ಲಿ ಏನು ಫ್ಯಾನ್ ಯೂಸ್ ಮಾಡಿರ್ತಾರಲ್ಲ ಅದು ಬಂದ್ಬಿಟ್ಟು 180 ವ್ಯಾಟ್ಸ್ ಇರುತ್ತೆ ಮೋಟ್ರ್ ಕೆಪಾಸಿಟಿ ಬಂದ್ಬಿಟ್ಟು. ಇದು ಪವರ್ ಕನ್ಸಂಪ್ಷನ್ನು ಬಂದ್ಬಿಟ್ಟು ನಿಮಗೆ ವೋಲ್ಟೇಜ್ ಬಂದ್ಬಿಟ್ಟು 230 ವೋಲ್ಟ್ಸ್ ಕೊಟ್ಟಿರುತ್ತೆ. ಸೊ ಇದರಲ್ಲಿ ನೋಡಿದ್ರೆ ನಿಮಗೆ ಸ್ವಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ. ಅಂದರೆ ಆಟೋ ಸ್ವಿಂಗ್ ಇರುತ್ತೆ. ಅಂದರೆ ಅಪ್ ಡೌನ್ನ ನಾವು ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಡೌನ್ ಅಂದರೆ ನಿಮಗೆ ಡಿಪೆಂಡ್ ಆನ್ ಏರಿಯಾ, ನಿಮ್ಮದು ರೂಮ್ ಸೈಜ್ ಏನಿರುತ್ತೆ. ಸೊ ನಿಮ್ಗೆ ಇಲ್ಲಿ ರೀಚ್ ಆಗಬೇಕು ಅನ್ನೋದಿದ್ರೆ ನಿಮಗೆ ಅಪ್ ಡೌನ್ ನೀವು ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಸ್ವಿಂಗ್ ಏನಿರುತ್ತೆ, ಸ್ವಿಂಗ್ ಬಂದ್ಬಿಟ್ಟು ಆಟೋ ಇರುತ್ತೆ. ಸೊ ಇದರಲ್ಲಿ ಜಸ್ಟ್ ನೀವು ರಿಮೋಟಲ್ಲೇ ಸ್ವಿಂಗ್ ಆಪ್ಷನ್ಸ್ ಓದಿದ್ದೀರಂದರೆ ಅದರಲ್ಲಿ ಲೆಫ್ಟು ಮತ್ತು ರೈಟು ಸೊ ಆಟೋ ಸ್ವಿಂಗ್ ಆಗುತ್ತೆ. ಸೊ ದೆನ್ ಆಪ್ಷನ್ಸು ಇದು ನೀವು ಹೋಗ್ತೀರಂದರೆ ಇದರಲ್ಲಿ ಸೊ ವಾಟರ್ ಲೆವೆಲ್ ಇಂಡಿಕೇಷನ್ ಕೂಡ ಕೊಡುತ್ತೆ. ಸೊ ನಿಮಗೆ ಯಾವ ಲೆವೆಲ್ ಹೇಗಿದೆ, ಹೈ ಲೆವೆಲ್ ಹೇಗಿದೆಯಾ ಇಲ್ಲ ಖಾಲಿ ಆಗಿದೆಯಾ ಅಂತಲೂ ಕೂಡ ನೀವು ನೋಡ್ಕೊಳ್ಬೋದು. ಇದರಲ್ಲಿ ನೀವೇನಾದರೂ ವಾಟರ್ ಹಾಕಿರ್ತೀರಲ್ಲ ಅದೇನಾದ್ರು ಖಾಲಿ ಆಗ್ತಾ ಇದೆ ಅಂದರೆ ಸೊ ಲೋ ವಾಟರ್ ಇಂಡಿಕೇಷನ್ ಅಲಾರಾಮ್ ಕೂಡ ಕೊಡುತ್ತೆ. ನೀವು ಮತ್ತೆ ವಾಟರ್ನ ಅಗೇನ್ ಫಿಲ್ ಮಾಡ್ಬೋದು. ಸೊ ಮತ್ತು ಇದು ಆಪ್ರೇಟಿಂಗ್ ಬಂದ್ಬಿಟ್ಟು ತುಂಬ ಸಿಂಪಲ್ ಇರುತ್ತೆ. ಇವಾಗ ನೀವು ಮ್ಯಾನ್ಯಲಿ ನೋಡ್ತೀರಂದ್ರೂ ಕೂಡ ಸೊ ಅದರಲ್ಲಿ ಸ್ಪೀಡ್ ಆಪ್ಷನ್ಸ್ ಬಂದ್ಬಿಟ್ಟು ಹೈ, ಮೀಡಿಯಮ್, ಲೋ, ಕಾಂಬಿ ಅಂತ ಕೊಟ್ಟಿರ್ತಾರೆ. 3 ಆಪ್ಷನ್ಸ್ ಇರುತ್ತೆ ಸ್ಪೀಡ್ ಆಪ್ಷನ್ಸಲ್ಲಿ. ಅದನ್ನ ಆನ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಒಂದು ಅಡಿಷ್ನಲ್ ಆಗಿ ಒಂದು ಕಾಂಬಿ ಮೋಡ್ ಅಂತ ಕೊಟ್ಟಿರ್ತಾರೆ. ಕಾಂಬಿ ಮೋಡ್ರ ಬೆನಿಫಿಟ್ ಏನಂದರೆ ಸೊ ಇವಾಗ ನಾವು ಒಂದು ಕೂಲರ್ನ ಯೂಸ್ ಮಾಡ್ತಿರ್ತೀವಿ ಕಂಟಿನ್ಯೂಸ್ ಆಗಿ. ಇವಾಗ ನಾವು ಮಲ್ಗೋ ಟೈಮಲ್ಲಿ ಒಂದು ಸುಟೇಬಲ್ನ ಒಂದು ಸ್ಪೀಡ್ ಇಟ್ಕೊಂಡಿರ್ತೀವಿ, ಅವಾಗ ಒಂದು ಹೈ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಸೊ ಆಮೇಲೆ ಹೋಗ್ತಾ ಒಂದು ಮಿಡ್ ನೈಟ್ ಆಗಿರುತ್ತೆ, ಆಮೇಲೆ ಸ್ವಲ್ಪ ಮಾರ್ನಿಂಗ್ ಆಗಿರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಸೊ ಏನು ಮಾಡ್ತೀವಿ, ಸ್ಪೀಡ್ನ ಕಡಿಮೆ ಮಾಡ್ತೀವಿ. ಇವಾಗ ಮ್ಯಾನ್ಯಲಿ ನಾವು ಹೋಗಿ ಎದ್ಬಿಟ್ಟು ಆ ಸ್ಪೀಡ್ ಇರೋದನ್ನ ನಾವು ಮೀಡಿಯಮ್ಗೆ ಅಥವಾ ಲೋಗೆ ನಾವು ಸ್ಪೀಡ್ನ ರೆಡ್ಯೂಸ್ ಮಾಡ್ತೀವಿ. ಬಟ್ ಈ ಒಂದು ಕಾಂಬಿ ಮೋಡಲ್ಲಿ ಏನಾಗುತ್ತೆ ಅಂದರೆ ಸೊ ನೀವು ಒನ್ ಟೈಮ್ ನೀವು ಸೆಟ್ ಮಾಡಿದ್ದೀರಾ ಅಂದರೆ ಕಾಂಬಿ ಮೋಡ್ನ, ಅದು ಒಂದು 2-3 ಅವರ್ ಆದಮೇಲೆ ಸೊ ಅದು ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಫ್ಯಾನ್ ಸ್ಪೀಡ್ನ ರೆಡ್ಯೂಸ್ ಮಾಡ್ಕೊಳ್ಳುತ್ತೆ. ಇವಾಗ ಅಂದರೆ ಕಂಫರ್ಟಬಾಗಲ್ಲಿ ನಿಮಗೆ ಯಾರೆಲ್ಲ ನಿಮಗೆ ಅಂದರೆ ಇವಾಗ ಸ್ಟಾರ್ಟಿಂಗ್ ನೀವು ರನ್ ಮಾಡಿದಾಗ ಜಾಸ್ತಿ ಕೂಲಿಂಗ್ ಬೇಕು, ಆಮೇಲೆ ನೀವು ಸ್ಲೀಪ್ ಮಾಡಿದ್ಮೇಲೆ ಮಲಗಿದ ಮೇಲೆ ಕೂಲಿಂಗ್ ಕಡಿಮೆ ಇದ್ರೂ ಪರವಾಗಿಲ್ಲ ಅಂದರೆ ಈ ಒಂದು ಕಾಂಬಿ ಮೋಡ್ಗೆ ಹೋಗ್ಬೋದು. ಅದು ಫ್ಯಾನ್ ಸ್ಪೀಡ್ನ ಆಟೋಮೆಟಿಕ್ ರೆಡ್ಯೂಸ್ ಮಾಡ್ಕೊಳ್ಳುತ್ತೆ. ಇವು ಮತ್ತೆ ನೀವು ಎದ್ಬಿಟ್ಟು ಅದನ್ನ ಆ ಸ್ಪೀಡ್ನ ರೆಡ್ಯೂಸ್ ಮಾಡಬೇಕಂತ ಏನಿಲ್ಲ. ಅವಾಗ ನಾಯ್ಸನ್ನು ಕೂಡ ಕಡಿಮೆ ಇರುತ್ತೆ, ನಿಮಗೆ ಕಂಫರ್ಟಬಲಿ ಸ್ಲೀಪ್ ಮಾಡ್ಬೋದು ಈ ಒಂದು ಕಾಂಬಿ ಮೋಡಲ್ಲಿ. ಪ್ಲಸ್ ಸ್ವಿಂಗ್ ಆಪ್ಷನ್ಸ್ ಬಂದ್ಬಿಟ್ಟು ನಿಮಗೆ ರಿಮೋಟಲ್ಲೇ ಕೊಟ್ಟಿರ್ತಾರೆ. ಸೊ ಲೆಫ್ಟ್ ರೈಟ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ಮೋಡ್ ಆಪ್ಷನ್ಸ್ ಇರುತ್ತೆ. ಅಂದರೆ ಇದರಲ್ಲಿ ನೀವು ವಾಟರ್ನ ಫಿಲ್ ಮಾಡಬೇಕು. ಅಂದರೆ ವಾಟರ್ ಇದ್ರ ವಾಟರ್ ಸ್ಟೋರೇಜ್ ಬಂದ್ಬಿಟ್ಟು 55 ಲೀಟ್ರ್ ಕೆಪಾಸಿಟಿ. ನೀವು ಒನ್ ಟೈಮ್ ಫಿಲ್ ಮಾಡಿದ್ರೆ ಅಂದರೆ ಕಂಟಿನ್ಯೂಸ್ನ ಯೂಸ್ ಮಾಡ್ತೀರಂದ್ರೆ 2-3 ದಿನ ಯೂಸ್ ಮಾಡ್ಬೋದು, ಅಷ್ಟು ವಾಟರ್ದು ಕೆಪಾಸಿಟಿ ಇರುತ್ತೆ. ಇಲ್ಲಿ ನಿಮಗೆ ಟೈಮರ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಹಾಫ್ ಆನ್ ಅವರ್, 1 ಅವರ್, 2 ಅವರ್, 4 ಅವರ್, ಅಪ್ ಟು 7 ಅವರ್ಗೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮೀನ್ಸ್ ಏನಂದರೆ ಇವಾಗ ನಿಮಗೆ ಇವಾಗ ನೀವು ರನ್ ಮಾಡ್ತಾ ಇದ್ದೀರಾ, ಒಂದು 4 ಅವರ್ 5 ಅವರ್ ಆದಮೇಲೆ ಅದು ಆಟೋಮೆಟಿಕ್ ಆಫ್ ಆಗುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ. ರಿಮೋಟ್ ಆಪ್ಷನ್ಸ್ ಅಂತ ಬಂದಾಗ ನೀವು ನೋಡ್ಬೋದು, ರಿಮೋಟ್ ಈ ರೀತಿ ಬರುತ್ತೆ. ಇವಾಗ ನಾನು ಆನ್ ಮಾಡ್ತೀನಿ ನೋಡಿ. ಅಲ್ಲಿ ನಮಗೆ ಲೋ ವಾಟರ್ ಲೆವೆಲ್ದು ಇಂಡಿಕೇಷನ್ ಕೂಡ ಆಲ್ರೆಡಿ ಅಲಾರಾಮ್ ಬಡಿತಾ ಇದೆ. ನೀವು ಸೌಂಡ್ ಕೇಳಿಸ್ಕೊಳ್ತಿರ್ಬೋದು. ಅದೇನಂದರೆ ವಾಟರ್ ಇದರಲ್ಲಿ ನಾವು ಫಿಲ್ ಮಾಡಿಲ್ಲ, ಅದರಿಂದ ಅದು ನಿಮ್ಗೆ ಇಂಡಿಕೇಷನ್ ಕೊಡ್ತಾ ಇದೆ. ಇದು ಸ್ಪೀಡ್ ಅದರಲ್ಲಿ ನಿಮಗೆ ಕಾಂಬಿ ಮೋಡ್ ಸೆಲೆಕ್ಟ್ ಮಾಡಿದ್ದೀರಿ.
ಇದು ಆಫ್ ಆಯಿತು. ಹೈ ಸ್ಪೀಡು, ಇದು ಮೀಡಿಯಮ್ ಸ್ಪೀಡು, ಇದು ಲೋ ಸ್ಪೀಡು. ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಸ್ವಿಂಗ್ ಆನ್ ಮಾಡಿದರೆ ಅದರಲ್ಲಿ ನೀವು ನೋಡ್ಬೋದು ಲೆಫ್ಟು ರೈಟು ಆನ್ ಆಗುತ್ತೆ. ಕೂಲ್ ಅನ್ನೋದು ಇದೆಯಲ್ವಾ, ಸೊ ಕೂಲ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ವಾಟರ್ ಫಿಲ್ ಮಾಡಿದರೆ ಮಾತ್ರ ಇದು ವರ್ಕ್ ಆಗೋದು. ಸೊ ಈ ಕೆಳಗಡೆ ನೀವೇನು ವಾಟರ್ ಫಿಲ್ ಮಾಡಿದರೆ ಅದು ಪಂಪ್ ಆಗುತ್ತೆ, ಮೇಲ್ಗಡೆ ಪಂಪ್ ಆಗಿಬಿಟ್ಟು ಹಿಂದೆಗಡೆ ಹನಿಕಾಂಬ್ ಪ್ಯಾಡ್ ಏನು ಬರುತ್ತೆ ಅದು ಪಂಪ್ ಆಗಿ ಹನಿಕಾಂಬ್ ಪ್ಯಾಡಲ್ಲಿ ಜಿಗ್ಜಾಗ್ ಟೈಪಲ್ಲಿ ವಾಟ್ರ್ ಬಂದುಬಿಟ್ಟು ಕೆಳಗಡೆ ಇಳಿಯುತ್ತೆ. ಸೊ ಇದರಲ್ಲಿ ನಿಮಗೆ ಕೆಳಗಡೆ ನೀರು ಬರೋದ್ರಿಂದ ಇದೇನಾಗುತ್ತೆ, ನಿಮಗೆ ಕೂಲಿಂಗು ಎಫೆಕ್ಟಿವ್ ಕೂಲಿಂಗ್ ಸಿಗುತ್ತೆ. ಕಂಪ್ಲೀಟಾಗಿ ನೆಂದಾಗ ಆ ಒಂದು ಹನಿಕಾಂಬ್ ಪ್ಯಾಡು ಆವಾಗ ನಿಮಗೆ ಫ್ಯಾನ್ ರನ್ ಆಗ್ತಾ ಇರುತ್ತೆ. ಗಾಳಿ ಜೊತೆ ಈ ತಂಪಾಗಿರೋ ಹನಿಕಾಂಬ್ ಪ್ಯಾಡಲ್ಲಿ ಇದಾದಾಗ ನಿಮಗೆ ಕೂಲಿಂಗ್ ಬಂದುಬಿಟ್ಟು ಎಫೆಕ್ಟಿವ್ಲಿ ಕೂಲಿಂಗ್ ಇರುತ್ತೆ. ಸೊ ವೀಲ್ ಕೂಡ ಬರುತ್ತೆ, 4 ವೀಲ್ ಕೊಟ್ಟಿರ್ತಾರೆ 4 ಸೈಡನ್ನು. ಸೊ ಅದು ವಿತ್ ಲಾಕಿಂಗ್ ಸಿಸ್ಟಮ್ ಕೊಟ್ಟಿರ್ತಾರೆ. ಅಂದರೆ ಈ ರೀತಿ ಇರುತ್ತೆ, ನೀವು ಯಾವ ಕಡೆ ಬೇಕಾದ್ರೂ ಮೂವ್ ಮಾಡ್ಕೊಳ್ಬೋದು. ಪ್ಲಸ್ ಒಂದೇ ಕಡೆ ನೀವು ಫಿಕ್ಸ್ ಇಡ್ತೀರಂದರೆ ಲಾಕ್ ಕೂಡ ಮಾಡ್ಕೊಳ್ಬೋದು. ನೀವು ಇಡೋದಾದರೆ ಸೊ ಕೆಳಗಡೆ ವೀಲೇ ಬೇಕಾಗಿಲ್ಲ, ನೀವು ಅದ್ರ ಮೇಲೆ ಕರೆಕ್ಟಾಗಿ ಇಡ್ಬೋದು. ಇಲ್ಲ ನೀವು ಆ ಕಡೆ ಈ ಕಡೆ ಮೂವ್ ಮಾಡ್ತೀರಂದರೆ ಕೆಳಗಡೆ ಏನು ನಿಮಗೆ ವೀಲ್ಸ್ ಕೊಟ್ಟಿದ್ದಾರಲ್ಲ, ವೀಲ್ ನಮಗೆ ಈಸಿಯಾಗಿ ಆ ಕಡೆ ನೀವು ಮೂವ್ ಮಾಡ್ಕೋಬೋದು. ಇದ್ರದ್ದು ವೆಯ್ಟ್ ಬಂದುಬಿಟ್ಟು ನೆಟ್ ವೆಯ್ಟ್ ಬಂದುಬಿಟ್ಟು 16.5 kg ಬರುತ್ತೆ, 16 kg ಬರುತ್ತೆ ಈ ಒಂದು ಕಂಪ್ಲೀಟ್ ಮಷಿನ್ನ ವೆಯ್ಟ್. ಈ ಒಂದು ಪ್ಲೇಸಲ್ಲಿ ನೀವು ಐಸ್ನಾದರೂ ಹಾಕ್ಬೋದು ಅಥವಾ ವಾಟರ್ನಾದರೂ ಫಿಲ್ ಮಾಡ್ಬೋದು. ಐಸ್ ಕ್ಯೂಬ್ಸ್ ಎಲ್ಲ ಹಾಕಿದ್ರಂದರೆ ಇನ್ನೂ ಚಿಲ್ಲಾಗಿರುತ್ತೆ, ವಾಟರ್ ಹಾಕಿದ್ರಂದರೆ ನಿಮಗೆ ಕೂಲ್ ಆಗಿರುತ್ತೆ. ಈ ಪ್ಲೇಸಲ್ಲಿ ನೀವು ಫಿಲ್ ಮಾಡಬೇಕು. ಹೀಗೆ ನೀರೇನಾದರೂ ನಾವು ಬೇಡ ಏನೋ ಕ್ಲೀನ್ ಮಾಡ್ಕೊಳ್ಬೇಕು ಅಂದಾಗ ಸೊ ಇದರಲ್ಲಿ ವಾಟರ್ ಔಟ್ಲೆಟ್ ಕೂಡ ಇರುತ್ತೆ. ಸೊ ಇದನ್ನ ನೀವು ರಿಮೂವ್ ಮಾಡಿದ್ರೆ ನೀರೆಲ್ಲ ಕಡೆಗೆ ಬರುತ್ತೆ. ನೀವು ಬೇರೆ ವಾಟರನ್ನು ಫಿಲ್ ಮಾಡೋದಿತ್ತು ಅಂದರೆ ಇದರಲ್ಲಿ ನೀವು ಇದನ್ನ ಕಡೆಗೆ ತೆಗೆದುಬಿಟ್ಟು ಡ್ರೈನ್ ಔಟ್ ಆಗುತ್ತೆ, ಆಮೇಲೆ ಫಿಲ್ ಮಾಡ್ಬೋದು. ಇದ್ರದ್ದು ವಾರಂಟಿ ನೋಡ್ತೀರಂದರೆ ಕಂಪ್ಲೀಟ್ ಬಂದುಬಿಟ್ಟು 1 ವರ್ಷ ಇರುತ್ತೆ. ವಾರಂಟಿ 1 ವರ್ಷ ಕೊಟ್ಟಿರ್ತಾರೆ. ಇದು ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟು ಈ ಒಂದು ಮಾಡೆಲ್ ನೀವು ಹೋಗ್ತೀರಂದರೆ ಹಾವೆಲ್ಸಲ್ಲಿ 7 to 8 ಮಾಡಲ್ಸ್ ಬರುತ್ತೆ. ಕೂಲರಲ್ಲಿ ನೀವು ಹೋಗ್ತೀರಾ ಅಂದರೆ ಪರ್ಸ್ನಲ್ ಕೂಲರ್, ಟವರ್ ಕೂಲರ್, ಡೆಸರ್ಟ್ ಕೂಲರ್ಲೆಲ್ಲ. ಟವರ್ ಕೂಲರಲ್ಲಿ ಇದು ರನ್ನಿಂಗ್ ಮಾಡಲು. ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು ಅವರೇಜ್ ಪ್ರೈಸ್ ಬಂದುಬಿಟ್ಟು 10,000 ಇರುತ್ತೆ. ಸೊ ನೀವು ಪರ್ಚೇಸ್ ಮಾಡೋ ಪ್ಲಾನ್ ಏನಾದ್ರು ಇತ್ತಂದರೆ ಈ ಟೈಮಲ್ಲಿ ಬಂದುಬಿಟ್ಟು ಸೊ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗೆ ವಿಸಿಟ್ ಮಾಡಿ. ಸೊ ಏನಕ್ಕೆ ಅಂದರೆ ಅಲ್ಲಿ ಬಂದುಬಿಟ್ಟು ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ. ಇವಾಗ ಎಕ್ಸ್ಚೇಂಜ್ ಆಫರ್ ಅಂದರೆ ಈಗ ಕೂಲರ್ನೇ ಕೊಡಬೇಕಂತ ಏನಿಲ್ಲ. ಅಲ್ಲಿ ಇವಾಗ ಕಿಚನ್ ಅಪ್ಲೈನ್ಸಸ್ ಅಂತ ಬಂದರೆ ಇವಾಗ ಹೇರ್ ಡ್ರೈಯರ್, ಟ್ರಿಮ್ಮರು, ಯಾವುದೇ ಒಂದು ಇವಾಗ ನಿಮ್ಮನ್ನು ಅನ್ಯೂಸ್ಡ್ ಇವಾಗ ಕೆಟ್ಟೋಗಿದೆ ಅಂದ್ಕೊಳ್ಳಿ, ಅದು ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೂ ಕೂಡ ಒಂದು ಟ್ರಿಮ್ಮರ್ ಆಗಿರ್ಬೋದು, ಐರನ್ ಬಾಕ್ಸ್ ಆಗಿರ್ಬೋದು, ಇಲ್ಲ ಸ್ಟ್ರೈಟ್ನರ್ ಆಗಿರ್ಬೋದು, ಮಿಕ್ಸಿ ಅಥವಾ ಇಂಡಕ್ಷನ್ ಸ್ಟವ್, ಈ ಥರ ಯಾವುದೇ ಒಂದು ಕಿಚನ್ ಅಪ್ಲೈನ್ಸ್ ಇದ್ರೆ ತೊಗೊಂಡೋಗಿ ಡೈರೆಕ್ಟ್ 10% ಆಫ್ ಮಾಡ್ತಾರೆ. ನಿಮ್ಗೆ ಒಳ್ಳೆಯ ಪ್ರೈಸ್ಗೆ ಸಿಗುತ್ತೆ. ಇದರಲ್ಲಿ ನಿಮಗೇನಾದ್ರು ಡೌಟ್ಸ್ ಇದೆ ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ಅದಕ್ಕೆ ಉತ್ತರ ನೀಡ್ತೀವಿ. ಸೊ ಇಷ್ಟೊತ್ತು ನೀವೇನು ನೋಡಿದ್ರಿ ಕಂಪ್ಲೀಟ್ಲಿ ಹಾವೆಲ್ಸ್ ಅವ್ರದ್ದು ಜೂರಿ 55 ಅನ್ನೋ ಒಂದು ಮಾಡೆಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.